ನಾನು ಮಹಾದೇವತೆಯಲ್ಲಿ ಇವತ್ತು ನಿಮ್ಗೊಂದು ಸುಂದರವಾದ ರೋಚಕವಾದ ಒಂದು ವಿಷಯವನ್ನು ಹೇಳಲು ಇಷ್ಟಪಡುತ್ತೇನೆ. ನಮ್ಮ ಭೂಮಿ ಅಥವಾ ಸುಮಾರು ವರ್ಷಗಳ ಹಿಂದೆ, ಸುಮಾರು 4.6 ಬಿಲಿಯನ್ ವರ್ಷಗಳ ಹಿಂದೆ ಇದಕ್ಕೆ ಏನಂತಿದ್ರು, ಈ ಕ್ಯಾಂಬ್ರಿಯನ್ ಯುಗ ಅಂತ ಅಂತಿದ್ರು. ಆಮೇಲೆ ಇದು ಭೂಮಿ ಆವಾಗ ಏನಿತ್ತಂದ್ರೆ ಈ ತರ ಒಂದು ಭೂಭಾಗ ಇತ್ತು. ಇದು ಭೂಭಾಗ, ಇದು ಪೃಥ್ವಿ, ಪೂರ ಪೃಥ್ವಿ, ಇದು ಅರ್ಥ ಅಂತಾರಲ್ಲ ಅದು, ಇದು ಭೂಭಾಗ. ಇದು ನೀರ್ ಆವೃತ್ತಿ ಅದಕ್ಕೆಲ್ಲ ಪ್ಯಾಂಜಿ ಅಂತ ಪ್ಯಾಂಥಲಸ್ ಅಂತಿದ್ರು. ಈ ಸೂಪರ್ ಓಷಿಯನ್ ಅಂತ ಇದ್ರ ಹೆಸರು. ಸರಿ, ಇವಾಗ ಯಾವುದೇ ತರಹದ ಯಾವ್ದು ಖಂಡಗಳು ಹುಟ್ಟಿಲ್ಲ ಭೂಭಾಗ. ಇದಕ್ಕೂ ಪ್ಯಾಂಥಲಸ್ ಜಲಾವೃತ, ಪ್ಯಾಂಜಿಯಾ ಅಂತ ಭೂಭಾಗ. ಇದೆರಡೇ ಇತ್ತು ಮುಂಚೆ. ಯಾವಾಗ 4.6 ಬಿಲಿಯನ್ ವರ್ಷಗಳ ಹಿಂದೆ ಕಾರ್ಬನ್ ಯುಗ ಅಂತ ಬಂತು. ಕಾರ್ಬನ್ ಯುಗದಲ್ಲಿ ಸುಮಾರು 3.6 ಬಿಲಿಯನ್ ವರ್ಷಗಳ ಹಿಂದೆ ಈ ಭೂಭಾಗ ಏನ್ ಮೊದಲಿತ್ತಲ್ಲ ಭೂಭಾಗ, ಆ ಭೂಭಾಗ ಎರಡು ಭಾಗ ಆಯ್ತು. ಒಂದು ಉತ್ತರ ಭೂಭಾಗ, ಇನ್ನೊಂದು ದಕ್ಷಿಣ ಭೂಭಾಗ. ಉತ್ತರ ಭೂಭಾಗವನ್ನು ಲಾರೇಶಿಯಾ ಅಂತ ಕರೆದ್ರು, ದಕ್ಷಿಣ ಭೂಭಾಗವನ್ನು ಗೋಂಡ್ವಾನ, ಈ ಗೋಂಡ್ವಾನ ಅಂತ ಕರೆದ್ರು. ಇದ್ರ ಮಧ್ಯದಲ್ಲಿ ಒಂದು ಏನ್ ಜಲ ಆವೃತ್ತಿಗೊಂತಲ್ಲ, ಅದಕ್ಕೆ 33 ಸಮುದ್ರ ಅಥವಾ 33 ನದಿ ಅಂತ ಕರಿತಿದ್ರು. ಇದೆಲ್ಲ ಖನಿಜಗಳು ಇಲ್ಲಿ ಬಂದೆಲ್ಲ ಕೂಡಿದು ಈ ಖನಿಜಗಳು ಇಲ್ಲೇ ಈಗ ನಮ್ಗೆಲ್ಲ ಕಚ್ಚಾ ತೈಲಗಳು ಸಿಗ್ತಾವಲ್ಲ, ಇದೇ ಏರಿಯಾದಲ್ಲಿ ಸಿಗ್ತಿದ್ವು. ಆಗ ಈ ಏರಿಯಾದಲ್ಲಿ ಸಿಗ್ತವೆ ಹೆಚ್ಚು ಕಚ್ಚಾ ತೈಲಗಳು ಇಂಥ ಏರಿಯಾದಲ್ಲಿ ಸಿಗ್ತವೆ. ಇದೇನು ಎರಡು ಭೂಭಾಗ ಒಡೆದು ಆಗ್ತದೆ, ಇಲ್ಲೇ ಇಂತಹ ಜಾಗದಲ್ಲಿ ಇರುತ್ತದೆ. ಸರಿ, ಇಲ್ಲೇ ಇರ್ತದೆ. ಆಮೇಲೆ ಇದಕ್ಕೆ ಗೋಂಡ್ವಾನ ಅಂತಂದ್ರು. ಉತ್ತರ ಭಾಗದಲ್ಲಿ ಲಾರೇಶಿಯಾ ಅಂತ ಕರೆದ್ರು. ಇದು ಸುಮಾರು 3.6 ಬಿಲಿಯನ್ ವರ್ಷಗಳ ಹಿಂದಿಂದ ಹೇಳ್ತಾ ಇದ್ದೀನಿ ನಾನು, ಈಗಿಂದಲ್ಲ. ಯುಗದ ನಂತರ ಟರ್ಸಿಯನ್ ಯುಗ ಅಂತ ಬಂತು. ಟರ್ಸಿಯನ್ ಯುಗ ಅಂತ ಬಂತು ನೋಡಿ. ಟರ್ಸಿಯನ್ ಯುಗ 2.4 ಸುಮಾರು 2.4 ಬಿಲಿಯನ್ ವರ್ಷಗಳ ಹಿಂದೆ ಟರ್ಸಿಯನ್ ಯುಗ ಅಂತ ಬಂತು. ಆಗ ಈ ಭೂಭಾಗದ 7 ಖಂಡಗಳಾಗಿ ವಿಭಜನೆ ಆದವು. ಯಾವ್ಯಾವಪ್ಪ ಅಂತಂದ್ರೆ, ಇಲ್ಲಿ ಸುತ್ತಲೂ ನೀರಿತ್ತು, ಇದು ಜಲಾವೃತ ಪ್ರದೇಶ ನೋಡಿ. ಒಂದು ಉತ್ತರ ಅಮೆರಿಕಾ, ಇದು ಅಂಟಾರ್ಟಿಕಾ, ಆಸ್ಟ್ರೇಲಿಯಾ, ದಕ್ಷಿಣ ಆಫ್ರಿಕಾ, ಇಂತ 7 ಖಂಡಗಳಾಗಿ ಉತ್ಪತ್ತಿ ಆದವು. ಇದು ಯಾವಾಗ ಸುಮಾರು 2.4 ಬಿಲಿಯನ್ ವರ್ಷಗಳ ಹಿಂದೆ